ಇಲ್ಲಿ ತನಕ ನೀವು ನೋಡಿರೋ ನನ್ನ ಆಲ್ಮೋಸ್ಟ್ ವಿಡಿಯೋಸ್ನ ನಾನು ಇದೇ ಲೆನ್ಸ್ ಒಳಗೆ ಶೂಟ್ ಮಾಡೀನಿ. ಸಿಗ್ಮಾ 30mm f1.4 ಅಪರ್ಚರ್. ಸೊ ಇವಾಗೂ ಕೂಡ ನೀವು ನೋಡ್ಬೋದು ವಿಡಿಯೋ ಕ್ವಾಲಿಟಿ ಯಾವ ತರ ಐತೆ ಅಂತ. ತುಂಬಾ ಜನ ಕೂಡ ಕೇಳ್ತೀರಿ ನೀವು ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಿ ಅಂತ ಹೇಳಿ. ಬಟ್ ನಾನು ಇಲ್ಲೇ ಒಂದ್ ಮಾತು ಹೇಳೋದಂದ್ರೆ ಕ್ಯಾಮ್ರಾ ಅಷ್ಟೇ ಮ್ಯಾಟರ್ ಆಗಂಗಿಲ್ಲ ವಿಡಿಯೋ ಕ್ವಾಲಿಟಿಗೆ, ಲೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಇದೇ ಕ್ಯಾಮ್ರಾ ಬಾಡಿಗೆ ನಾನು ಇದ್ರ ಕಿಟ್ ಲೆನ್ಸ್ ಹಾಕಿದ್ರೆ ಈ ತರ ಕ್ವಾಲಿಟಿ ಬರಂಗಿಲ್ಲ. ನಾನು ಯಾವ ತರದ್ದು ಲೆನ್ಸ್ ಹಾಕ್ತನಲ್ಲ ಅದ್ರ ಮೇಲೆ ಕ್ವಾಲಿಟಿ ಕೂಡ ಡಿಪೆಂಡ್ ಆಗುತ್ತೆ. ಸೊ ಲೆನ್ಸ್ ಕೂಡ ಇಂಪಾರ್ಟೆಂಟ್. ನಂಗೆ ವೈಡ್ ಆಂಗಲ್ ಲೆನ್ಸ್ ಬೇಡ, ಬಟ್ ನಾನು ಸ್ಮಾಲ್ ರೂಮ್ ಒಳಗೆ ವಿಡಿಯೋಸ್ ಮಾಡ್ತೇನೆ ಅನ್ನೋದಾದ್ರೆ ನೀವು ಈ ಲೆನ್ಸ್ ಪರ್ಚೇಸ್ ಮಾಡಬಹುದು. ಸೊ ಇವಾಗ ಇಲ್ಲಿ ನೀವು ಡಿಸ್ಟೆನ್ಸ್ ನೋಡಬಹುದು. ನಾನು ಕ್ಯಾಮ್ರಾನ ಇಲ್ಲಿ ಇಟ್ಟನಿ ಅಂಡ್ ನಾನು ಇಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿಂದ ಅಲ್ಲಿಗೆ ಇಷ್ಟ ಐತ್ ನೋಡ್ರಪ್ಪ ಡಿಸ್ಟೆನ್ಸ್. ಈ ಲೆನ್ಸ್ ಒಳಗೆ ನನಗೆ ಜಾಸ್ತಿ ಇಷ್ಟ ಆಗಿದ್ದಂದ್ರೆ ಅಪರ್ಚರ್ 1.4 ಅಪರ್ಚರ್. ಸೊ ಈಗ ಬ್ಯಾಕ್ ಗ್ರೌಂಡ್ ಎಲ್ಲ ಎಷ್ಟು ಚಂದ ಬ್ಲರ್ ಆಗೈತಿ, ಆಮೇಲೆ ಲೈಟ್ ನ ಯಾವ ತರ ಕ್ಯಾಪ್ಚರ್ ಮಾಡ್ಕೊಂಡತಿ ನೀವು ಈ ರಿಸಲ್ಟ್ ನೋಡ್ಬೋದು ಇದ್ರಾಗ. ಸೊ ನೀವೇನಾರ ನಂತರ ಮಸ್ತ್ ಒಂದು ಸೂಪರ್ ಡೂಪರ್ ಕ್ರಿಯೇಟರ್ ಆಗಿದ್ರೆ ಅಥವಾ ಯೂಟ್ಯೂಬರ್ ಆಗಿದ್ರೆ ಟಾಕಿಂಗ್ ಹೆಡ್ ವಿಡಿಯೋಸ್ ಮಾಡ್ತೀರಿ, ಪ್ರಾಡಕ್ಟ್ ರಿವ್ಯೂ ಮಾಡ್ತೀರಿ ಅಂದ್ರೆ ಈ ಲೆನ್ಸ್ ಪರ್ಫೆಕ್ಟ್ ಅಂತ ಹೇಳ್ಬೋದು. ಅಷ್ಟೇ ನನ್ನ ಎರಡು ಮಾತುಗಳನ್ನ ಹೇಳಿ ಮುಗಿಸುತ್ತೇನೆ. ಮತ್ತೆ ಹೊಸ ವಿಡಿಯೋ ಒಳಗೆ ಸಿಗ್ತಾನೆ. ಅಲ್ಲಿ ಮಟ್ಟ ಎಲ್ಲರಿಗೂ ಬಾಯ್.